ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗ ಯಾವ ಸ್ಕೂಲ್ಗೆ ಅಡ್ಮಿಷನ್ ಆದ ಮತ್ತು ಫಸ್ಟ್ ಡೇ ಸ್ಕೂಲ್ ಹೇಗೆ ಹೋದ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಮಗನ್ನ ವಿಜಯನಗರದಲ್ಲಿರುವಂತಹ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ನಲ್ಲಿ ನಾನು ಅಡ್ಮಿಷನ್ ಮಾಡಿ ಹೊರಗಡೆ ಬರ್ತಾ ಇದ್ದೀನಿ. ನಾನು, ನಮ್ಮ ಅಕ್ಕ ಮತ್ತು ನನ್ನ ಮಗ ಮೂವರು ಹೊರಗಡೆ ಬರ್ತಾ ಇದ್ದೀವಿ. ಓಕೆ, ಅಡ್ಮಿಷನ್ ಆಯಿತು. ಅಡ್ಮಿಷನ್ ಮಾಡಿ ಬುಕ್ಸ್ ಎಲ್ಲ ಕೊಟ್ಟರು. ಬುಕ್ಸ್ಗೆಲ್ಲ ನೇಮೆಲ್ಲ ಬರೆದು ಅದಕ್ಕೆ ರ್ಯಾಪರ್ ಹಾಕಬೇಕಾಗಿತ್ತು. ಬೈಂಡಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೆಸರೆಲ್ಲ ಬರಿತಾ ಇದ್ದೀವಿ. ಅದರಲ್ಲೇ ಲೇಬಲ್ ಅಟ್ಯಾಚ್ ಆಗಿತ್ತು. ಅದರಿಂದ ಫಸ್ಟೇ ನೇಮನ್ನೆಲ್ಲ ಬರೆದ್ಬಿಟ್ಟು ಆಮೇಲೆ ರ್ಯಾಪರ್ ಹಾಕೋಣ ಅಂತ ಹೇಳಿ ಬುಕ್ಸ್ಗೆಲ್ಲ ಬೈಂಡಿಂಗ್ ಆಯಿತು. ಮತ್ತು ಸ್ಕೂಲ್ ಬ್ಯಾಗ್ ತಗೊಳ್ಳೋಣ ಅಂತಂದ್ಬಿಟ್ಟು ಡಿ-ಮಾರ್ಟ್ಗೆ ಬಂದ್ವಿ. ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಎಲ್ಲ ಮನೆಗೂ ಸ್ವಲ್ಪ ಐಟಮ್ಗಳು ತಗೋಬೇಕಾಗಿತ್ತು. ಅದರಿಂದ ಎಲ್ಲರೂ ಡಿ-ಮಾರ್ಟಿಗೆ ಬಂದ್ವಿ. ನಾನು ಮತ್ತು ನಮ್ಮ ಯಜಮಾನರು ಬ್ಯಾಗ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಫೈನಲಿ ಒಂದು ಬ್ಯಾಗ್ ಸೆಲೆಕ್ಟ್ ಆಯಿತು. ಮತ್ತು ನನ್ನ ಮಗನಿಗೆ ಚಪ್ಪಲಿ ತಗೊಳ್ಳೋಣ ಅಂತಂದ್ಬಿಟ್ಟು ಸೈಜೆಲ್ಲ ನೋಡ್ತಾ ಇದ್ದೀವಿ. ಫೈನಲಿ ಒಂದು ಜೊತೆ ಚಪ್ಪಲಿಯನ್ನು ತೊಗೊಂಡ್ವಿ. ಮತ್ತು ನನ್ನ ಮಗನಿಗೆ ನೈಟ್ ವೇರ್ಗೆ ಇರಲಿ ಅಂತಂದ್ಬಿಟ್ಟು ಒಂದೆರಡು ಪ್ಯಾಂಟ್ ತಗೊಳ್ಳೋಣ ಅಂತ ಒಂದೆರಡು ಪ್ಯಾಂಟನ್ನು ತಗೊಂಡು ಮತ್ತು ಜಾಮಿಟ್ರಿ ಬಾಕ್ಸನ್ನು ತಗೊಂಡ್ವಿ. ಓಕೆ, ಪರ್ಚೇಸಿಂಗ್ ಎಲ್ಲ ಆಯಿತು. ಇವಾಗ ಬಿಲ್ ಮಾಡಿಸ್ಕೊಂಡು ಬಂದು ಹೊರಗಡೆ ಎಲ್ಲ ಕಾಯ್ತಾ ಇದ್ದೀವಿ ಗಾಡಿಗೋಸ್ಕರ. ಫೈನಲಿ ಮನೆಗೆ ಹೋದ್ವಿ. ನಂತರ ನೆಕ್ಸ್ಟ್ ಡೇ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಮಗನ ಎದ್ದೇಳ್ಸೋಣ ಅಂತಂದ್ಬಿಟ್ಟು ನಿದ್ದೆಯಿಂದ ಕಣ್ಣು ಬಿಡ್ತಾನೆ ಇಲ್ಲ ಅವನು. ತುಂಬಾ ಎದ್ದೇಳಿಸಿ ಟ್ರೈ ಮಾಡಿ ಸಾಕಾಯಿತು. ಅಲ್ಲೋಗೋಣ, ಇಲ್ಲೋಗೋಣ, ಮಾಲ್ ಹೋಗೋಣ, ಪಾರ್ಕಿಗೆ ಹೋಗೋಣ ಅಂತಂದ್ಬಿಟ್ಟು ಏನೇನೆಲ್ಲ ಹೇಳಿ ಎದ್ದೇಳಿಸ್ತಾ ಇದ್ದೀನಿ. ಫೈನಲಿ ಎದ್ದ. ಹೇಗೋ ಒದ್ದಾಡ್ಕೊಂಡು ಎದ್ದ. ಅವನು ಎದ್ದೇಳ್ತಿದ್ದೆ ಡೈಲಿ 9 ಗಂಟೆಗೆ ಎದ್ದೇಳ್ತಾ ಇದ್ದ. ಇವಾಗ ಫೈನಲಿ ಎದ್ದಿದ್ದಾನೆ. ಇವತ್ತು ಸ್ಕೂಲ್ ಫಸ್ಟ್ ಡೇ ಹೋಗಬೇಕು. ಮತ್ತು ಹಾಲು ಕೊಟ್ಟು ಎಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಹೊರಟೆ. ದಾರಿಲೆಲ್ಲ ಎಲ್ರಿಗೂ ಹಾಯ್ ಬಾಯ್ ಹೇಳ್ಕೊಂಡು ಅವನು ಹೊರಟ. ಮತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ಅವನು ಖುಷಿಯಾಗಿ ಹೊರಟ. ನಾನು ಈ ಥರ ಹೋಗ್ತಾನೆ ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿಯಿಂದ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಟ ಅವನು. ಸ್ಕೂಲ್ ಹತ್ರ ಬಂದ್ವಿ. ನನ್ನ ಮಗ ತುಂಬಾ ಖುಷಿಯಾಗಿದ್ದ. ಮತ್ತು ಕ್ಲಾಸ್ ಒಳಗಡೆ ಬಿಟ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೋದ್ವಿ. ಎಲ್ಲ ಪೇರೆಂಟ್ಸನ್ನು ಅಲೋ ಮಾಡಿದರು. ಮತ್ತು ಹೋಗಿ ಒಳಗಡೆಗೆಲ್ಲ ಕೂರಿಸಿ ಅವನನ್ನು ಸಮಾಧಾನ ಮಾಡೋದೇನು ಬೇಕಾಗಿರಲಿಲ್ಲ. ಅವ್ನು ಕೂತಿದ್ದ ಆರಾಮಾಗಿ. ನಾವು ಹೋಗಿ ಬಾಯ್ ಹೇಳ್ಬಿಟ್ಟು ಬಂದಿದ್ದಾಯಿತು. ಸ್ಕೂಲು ಬಿಟ್ಟು ನಾನು ಮನೆ ಕಡೆ ಹೊರಟೆ. ಮನೇಲಿ ಸ್ವಲ್ಪ ಕೆಲಸ ಇತ್ತಲ್ಲ, ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಬಂದೆ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಅಕ್ಕನ ಮಗಳು ನೋಡಿ ಮುಂದೆ ಹೆಂಗೆ ಹೋಗ್ತಾ ಇದ್ದಾಳೆ ಅಂತ. ಬೇಗ ಹೋಗ್ತಾಳೆ. ಹೇಗಿದ್ದಾನೆ, ಹೇಗೆ ಬರ್ಬೋದು ಆಚೆಗೆ, ಕ್ಲಾಸಿಂದ ಆಚೆ ಹೇಗೆ ಬರ್ಬೋದು ಅಂತ ನೋಡ್ತಾ ಇದ್ದಾನೆ ನೋಡಿ.
ಸಮಾಧಾನ ಮಾಡಿಕೊಂಡು ನಾವು ಅವನ್ನ ಕರ್ಕೊಂಡು ಬಂದ್ವಿ ಆಚೆಗೆ. ಅವನು ಈ ಕಡೆಯಿಂದ ಖುಷಿಯಾಗಿ ಹೋದ, ಆ ಕಡೆಯಿಂದ ತುಂಬಾ ಅಳ್ತಾ ಇದ್ದ. ಹೇಗೋ ಸಮಾಧಾನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಈಗ ಕರ್ಕೊಂಡು ಹೋಗ್ತಾಯಿದ್ದೀನಿ ಮನೆಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.